ಹಠವಾಗಿ ಘಟ 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 ಶರುತ ಹಠವಾಗಿ ಘಟ 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 ಶರುತ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಗಡ 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 ಗುಡು 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 ಗಡ 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 ಗುಡು 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 ಹೇ 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 ದಯಾನಂದ ಅಗರ್ಭ ಶ್ರೀಮಂತ ಸ್ವಚ್ಛಿನ ಮಗನೇ, ನಿನ್ನ ತಂಗಿಯನ್ನು ಮೊದಲು ನನಗೆ ಕೊಡುತ್ತೆ ಎಂದು ಹೇಳಿ ನಂತರ ನನಗೆ ಆಗದವರ ಮಾತು ಕೇಳಿ ಬೇರೆಯವರಿಗೆ ದಾರಿ ಎರೆದು ಕೊಟ್ಟಿಯಲ್ಲ. ಹೇಗಾಯಿತು ನಿನ್ನ ತಂಗಿಯ ಸಂಸಾರ? ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ನಿನ್ನ ತಂಗಿಯ ಗಂಡ ಜಗನ್ನಾಥನನ್ನು ಕೊಲೆ ಮಾಡಿ ಜಗತ್ತಿನಲ್ಲಿ ಇಲ್ಲದಂತೆ ಕಳಿಸಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಬಂದಿರುವೆ. ಹೇಗಿದೆಯೇ ಈ ನಾಗರಾಜನ ಕೈ ಚಳಕ? ಓಹೋ, ಸುವರ್ಣ ಬಂಗಾರದಂತೆ ಹೆಣ್ಣು, ಹೆಣ್ಣಿಗೆ ತಕ್ಕ ರೂಪ ಯೌವನದಿಂದ ತುಂಬಿ ನಿಂತಿರುವ ಹೆಣ್ಣು. ರಂಬೆ ಊರ್ವಶಿ ನಾಚಿಸುವಂತಿದೆ. ಹೇಗಾದರೂ ಮಾಡಿ ಅವಳನ್ನು ನಾನು ಬಲಾತ್ಕಾರದಿಂದ ಪಡಿಸಿಕೊಳ್ಳಲೇಬೇಕು. ಓಹೋ, ದಯಾನಂದನ ತಮ್ಮ ಸೋಮಶೇಖರ ಮೈಸೂರಿನಿಂದ ಬರುತ್ತಿದ್ದಾನೆ. ಅವನಿಗೆ ಭೇಟಿಯಾದಾಗ ಅವಳ ವಿಷಯ ತೆಗೆಯುತ್ತಾನೆ. ಹೇಗಾದರೂ ಮಾಡಿ ಅವಳನ್ನು ವರದಕ್ಷಿಣೆ ಪಡೆಯದೆ ಮದುವೆ ಮಾಡಿಕೊಳ್ಳುವಂತ ಹೇಳಿ ಅವಳ ಮದುವೆಯಾದ ಮರುದಿನವೇ ಅವರ ಸಕಲ ಸಂಪತ್ತನ್ನು ಎತ್ತಿ ಹಾಕಿ ಅಣ್ಣ ತಮ್ಮಂದಿರನ್ನು ಬೀದಿ ಬಿಕಾರಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾನು ನಂಬಿದರೆ ನಾಗರಾಜ, ಕಣ್ಣಿಟ್ಟರೆ ಕಾಮುಕ, ಕೆರಳಿದರೆ ಘಟ ಸರ್ಪ. ಹಲೋ ನಾಗರಾಜ್. ಹಲೋ ಸೋಮು, ಯಾವಾಗ ಬಂದೆ ಮೈಸೂರಿನಿಂದ? ಹಾ, ಹೇಗೆ ಸಾಗಿದೆ ನಿನ್ನ ವಿದ್ಯಾಭ್ಯಾಸ? ಎಲ್ಲ ಚೆನ್ನಾಗಿ ನಡೆದಿದೆ ತಾನೇ? ದೇವರ ದಯದಿಂದ MA ಪದವಿ ಪಡೆದುಕೊಂಡು ಬಂದಿದ್ದೇನೆ. ಎಲ್ಲ ಚೆನ್ನಾಗಿದ್ದೇನೆ. ಆದರೆ ಚೆನ್ನಾಗಿದೆ ಎಂಬ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡವೇನೇಕೆ ಕಟ್ಟಿದೆ? ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ವಿಧಿವೆ ಆಗಿದ್ದ ನರಕ ಜೀವನ ಸಾಗಿಸುತ್ತಿರುವಳು. ಓಹೋ, ಹೌದು, ನಾನು ವಿಷಯ ಕೇಳಿದ್ದೇನೆ. ಪಾಪ, ಅವಳಿಗೆ ದೇವರು ಈ ರೀತಿ ದ್ರೋಹ ಮಾಡಬಾರ್ದಾಗಿತ್ತು. ಇರ್ಲಿ ಸೋಮು, ಹಿಂದಿನ ವಿಷಯ ಮರೆತು ಮುಂಬಾಳನ್ನು ಹಸುನು ಮಾಡಿಕೊಳ್ಳುವುದೇ ಉತ್ತಮ.
ಅಂದರೆ ಅವಳು ಅಜನ್ಮ ಪರ್ಯಂತರ ವಿಧಿಯಾಗಿ ಬಾಳಬೇಕೆ? 20ನೇ ಶತಮಾನದ ಸುಧಾರಿಸಿದ ಕಲಿಯುಗದಲ್ಲಿದ್ದ ನಾನು ಅವಳಿಗೆ ಒಂದು ಒಳ್ಳೆ ವರ ಹುಡುಕಿ ಮದುವೆ ಮಾಡಲೇಬೇಕು. ನೋಡು ಸೋಮು, ವರಹಾದಂತ ವರವಿದ್ದವರ ಮನೆಗೆ ಹೋಗಿ ಮಗಳನ್ನ ಕರೆದುಕೊಂಡು ಹೆಣ್ಣಿನ ತಾಯಿ ತಂದೆ ವರದಕ್ಷಿಣೆ ಕಾರು ಬಂಗಲೆ ಕೊಟ್ಟರು ಒಲ್ಲೆನ್ನುವ ಇಂದಿನ ಈ ಕಾಲದಲ್ಲಿ ನಿನ್ನ ತಂಗಿಯ ಮದುವೆ ಮಾಡುವುದೆಂದರೆ ರಂಡೆಯ ಮದುವೆಗೆ ಹೋಗಿ ಉಂಡು ಬಂದಂತೆ. ನಾಗರಾಜ್, ಅರ್ಥವಾಯ್ತು ನೀನು ಆಡಿದ ಮಾತು. ನಿಜ, ಸರ್ಕಾರದವರು ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಕಡ್ಡಾಯ ಕಾನೂನು ಮಾಡಿದ್ದರು. ಆ ಕಾನೂನನ್ನೇ ಉಲ್ಲಂಘಿಸಿ ಸಿಕ್ಕಾಪಟ್ಟ ಹೆಣ್ಣು ಹೆತ್ತವರ ಕಡೆಯಿಂದ ವರದಕ್ಷಿಣೆ ಪಡೆಯುವುದರಿಂದಲೇ ಹೆಣ್ಣಿನ ಶೋಷಣೆ ಕೂಗು ಪ್ರತಿನಿತ್ಯ ಕೇಳಿ ಬರುತ್ತದೆ. ಸಿಕ್ಕಾಪಟ್ಟ ವರದಕ್ಷಿಣೆ ತೆಗೆದು ತಮ್ಮ ಹೆಣ್ಣನ್ನು ಮಾರಿಕೊಳ್ಳುವ ಗುಲಾಮರು ಸಮಾಜದಲ್ಲಿ ತುಂಬಿದರಿಂದಲೇ ಹೆಣ್ಣಿನ ಬಾಳು ಹೇಳುತ್ತಿರದು. ಆದರೆ ಏನು ಮಾಡುದು ನಾಗರಾಜ್? ನನ್ನ ತಂಗಿ ಮುಖ ನೋಡಿದಾಗಲೇ ನನಗೆ ಅರ್ಥವಾಗುತ್ತದೆ. ಬೇಕಾದಷ್ಟು ಆಸ್ತಿ ವರದಕ್ಷಿಣೆ ಕೊಟ್ಟು ನಾನವಳ ಮದುವೆ ಮಾಡಬೇಕೆಂಬುದೇ ನನ್ನ ಆಸೆ. ಹೋಗಲಿ ಬಿಡು. ನಿನ್ನ ಉದ್ಯೋಗಕ್ಕಾಗಿ ಅಲಿದಲಿದು ಸಾಕಾಗಿ ಹೋಯ್ತು. ಸೋಮು, ನೀನು ಕೂಡ ಏನಾದರೂ ಸ್ವಂತ ಬಿಸ್ನೆಸ್ ನಡೆಸಬೇಕಂದಿರ್ವೆ. ಇರಲಿ, ನೀನು ಕೂಡ ನೌಕರಿ ಮಾಡಬೇಕಂದಿರ್ವೆ ತಾನೇ? ನೌಕರಿ? ಛೇ, ನೌಕರಿ 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 ಎಂಬ 3 ಅಕ್ಷರಗಳು ಲಂಚದ ಮೇಲೆ ನಿಂತಿವೆ. ಒಬ್ಬ ಚಿಕ್ಕ ಪ್ಯೂನಿನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೆ ಲಂಚ ಪಡೆಯುತ್ತಾರೆ ಅಂದಾಗ ನಮ್ಮಂತರಿಗೆ ನೌಕರಿ ಸಿಗುವುದು ಬಲು ಕಷ್ಟ. ನೌಕರಿ ಸಿಗಬೇಕಾದರೆ ಹಣವಿರಬೇಕು, ಇಲ್ಲವಾದರೆ ವಸೀಲರಿರಬೇಕು ಮತ್ತು ಕೆಳಜಾತಿಯವನಿರಬೇಕು. ಅಂಥವನಿಗೆ ನೌಕರಿ ಸಿಗುತ್ತದೆ. ನೌಕರಿಗೆ ಪ್ರಯತ್ನ ಮಾಡುತ್ತಿದ್ದೇನೆ. ಮುಂದೆ ದೈವಚ್ಛೆ ಇದ್ದಂತೆ ಆಗಲಿ. ಸೋಮು, ನೀನು ಅನ್ಯತಾ ಭಾವಿಸುವುದಿಲ್ಲೆಂದರೆ ನಿನ್ನಲ್ಲಿ ಒಂದು ಮಾತು ಕೇಳಬೇಕೆಂದಿರುವೆ. ಸೋಮು, ನಿನ್ನ ತಂಗಿಯನ್ನು ನಾನು ಮದುವೆ ಮಾಡಿಕೊಳ್ಳಕ್ಕೆ ರೆಡಿಯಾಗಿದ್ದೇನೆ. ನಿನ್ನೊಪ್ಪಿಗೆ? ನೋಡು ನಾಗರಾಜ್, ನನಗೂ ಮನೆಯಲ್ಲಿ ದೇವರಂತ ಹಿರಿಯ ಅಣ್ಣನಿದ್ದಾನೆ. ಅವನನ್ನು ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ವಿಷಯ ತಿಳಿಸಿದ್ರಾಯ್ತು. ಹಾ, ಆದಷ್ಟು ಬೇಗ ವಿಚಾರಿಸಿ ತಿಳಿಸು. ನಾನಿನ್ನು ಬರುತ್ತೇನೆ. ಗುಡ್ ಬೈ. ದೇವ ಬಸವೇಶ್ವರ, ಆದಷ್ಟು ಬೇಗ ನನ್ನ ತಂಗಿಯ ಮದುವೆ ಬೇಗ ಆಗುವಂತೆ ಮಾಡು ತಂದೆ, ಬೇಗ ಆಗುವಂತೆ ಮಾಡು.